ಅಯೋಧ್ಯೆಯಲ್ಲಿ ಬಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದಾಗಿನಿಂದ ಪ್ರತಿದಿನ ಲಕ್ಷಾಂತರ ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಶ್ರೀರಾಮನ ದರ್ಶನಕ್ಕಾಗಿ ಹರಿದು ಬರ್ತಿದ್ದಾರೆ. ಆದರೆ ಅತಿಯಾದ ಭಕ್ತರ ದಟ್ಟಣೆಯಿಂದಾಗಿ ಹಿರಿಯ ನಾಗರಿಕರು, ಸಣ್ಣ ಮಕ್ಕಳಿರುವ ತಾಯಂದಿರು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವುದು ಅತ್ಯಂತ ಕಷ್ಟಕರವಾಗಿತ್ತು. ಆದರೆ ಈ ಸಮಸ್ಯೆಗೆ ಈಗ ಶ್ರೀರಾಮ ಜನ್ಮಭೂಮಿ ದೇವಾಲಯ ಟ್ರಸ್ಟ್ ಬೃಹತ್ ಪರಿಹಾರ ಕಂಡುಕೊಂಡಿದೆ. ವೃದ್ಧರು ಮತ್ತು ಕುಟುಂಬಸ್ಥರಿಗಾಗಿ ಅತ್ಯಂತ ಮಾನವೀಯ ನೆಲೆಯಲ್ಲಿ ಸುಗಮ ದರ್ಶನ ಎಂಬ ನೂತನ ನೀತಿಯನ್ನು ಜಾರಿಗೆ ತಂದಿದೆ. ಇನ್ನು ಮುಂದೆ 70 ವರ್ಷ ಮೇಲ್ಪಟ್ಟ ಹಿರಿಯರು ಕೇವಲ 10 ನಿಮಿಷಗಳಲ್ಲಿ ರಾಮಲಲ್ಲನ ದರ್ಶನವನ್ನ ಪಡೆಯಬಹುದು. ಹಾಗಾದ್ರೆ ಸುಗಮ ದರ್ಶನ ಪಾಸ್ ಪಡೆಯುವುದು ಹೇಗೆ, ಯಾರಿಗೆಲ್ಲ ಈ ಸೌಲಭ್ಯ ಸಿಗಲಿದೆ ಎಂಬುದನ್ನ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ನೋಡಿ. ಸಾಮಾನ್ಯವಾಗಿ ಅಯೋಧ್ಯೆಯಲ್ಲಿ ವಿಶೇಷ ದರ್ಶನ ಪಡೆಯಬೇಕಾದ್ರೆ ತಿಂಗಳುಗಳ ಮುಂಚಿತವಾಗಿಯೇ ಆನ್ಲೈನ್ನಲ್ಲಿ ಸ್ಲಾಟ್ ಬುಕ್ ಮಾಡಬೇಕಾಗಿತ್ತು. ಆದರೆ 70 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಈ ಯಾವುದೇ ನಿಯಮ ಅನ್ವಯಿಸುವುದಿಲ್ಲ. ವೃದ್ಧರು ಆನ್ಲೈನ್ನಲ್ಲಿ ಕಾಯುವ ಅಥವಾ ಸಾಮಾನ್ಯ ಸಾಲಿನಲ್ಲಿ ನಿಂತು ಮುಂಗಡೆ ಅನುಮತಿ ಪಡೆಯುವ ಅಗತ್ಯವೇ ಇಲ್ಲ. ಏಕೆಂದರೆ ದೇವಾಲಯದ ಆವರಣಕ್ಕೆ ತಲುಪಿದ ತಕ್ಷಣ ಅಲ್ಲಿಯೇ ಇರುವ ಸುಗಮ ದರ್ಶನ ಕೌಂಟರ್ಗೆ ನೀವು ಭೇಟಿ ನೀಡಬೇಕು. ಕೌಂಟರ್ನಲ್ಲಿ ತಮ್ಮ ವಯಸ್ಸಿನ ದೃಢೀಕರಣಕ್ಕಾಗಿ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟ್ ಅಥವಾ ಯಾವುದೇ ಸರ್ಕಾರಿ ಗುರುತಿನ ಚೀಟಿಯನ್ನು ತೋರಿಸಿದ್ರೆ ಸಾಕು. ದೇವಾಲಯದ ಸಿಬ್ಬಂದಿ ಕೇವಲ 10 ನಿಮಿಷಗಳಲ್ಲಿ ಅವರಿಗೆ ಸುಗಮ ದರ್ಶನ ಪಾಸ್ ನೀಡ್ತಾರೆ. ಈ ಪಾಸ್ ಮೂಲಕ ಅವರು ಸುದೀರ್ಘ ಸಾಲಿನಲ್ಲಿ ನಿಲ್ಲದೆ ನೇರವಾಗಿ ದರ್ಶನವನ್ನು ಕೂಡ ಪಡೆಯಬಹುದು. ಇನ್ನು ಕೊನೆಯದಾಗಿ ನೋಡಬೇಕಾದ್ರೆ ದೇವಾಲಯ ಟ್ರಸ್ಟ್ ಮತ್ತೊಂದು ಅತ್ಯಂತ ಶ್ಲಾಘನೀಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ವೃದ್ಧರು ಒಂಟಿಯಾಗಿ ಪ್ರಯಾಣಿಸುವುದು ಅಥವಾ ದೇವಾಲಯದ ಆವರಣದಲ್ಲಿ ನಡೆಯುವುದನ್ನು ಕಷ್ಟ ಎಂಬುದನ್ನು ಪರಿಗಣಿಸಿ ಪ್ರತಿಯೊಬ್ಬ ಹಿರಿಯ ನಾಗರಿಕನ ಜೊತೆಯಲ್ಲಿರುವ ಒಬ್ಬ ವ್ಯಕ್ತಿಗೆ ಅಥವಾ ಸಹಾಯಕರಿಗೆ ಅವರೊಂದಿಗೆ ಪ್ರವೇಶ ಮಾಡಲು ಅವಕಾಶ ನೀಡಲಾಗಿದೆ. ಅಂದ್ರೆ ವೃದ್ಧರ ಜೊತೆ ಬರುವ ಮಗ ಅಥವಾ ಮಗಳು ಅಥವಾ ಸಂಬಂಧಿಕರು ಯಾರೇ ಆಗಿರಲಿ ಈ ಸುಗಮ ದರ್ಶನ ಪಾಸ್ ನಡೆಯಲಿಯೇ ರಾಮನ ದರ್ಶನವನ್ನ ಪಡೆಯಬಹುದು. ಅಯೋಧ್ಯೆಗೆ ಆಗಮಿಸುವ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಸುರಕ್ಷಿತ ಮತ್ತು ಸುಲಭ ದರ್ಶನ ಕಲ್ಪಿಸುವುದೇ ಈ ಟ್ರಸ್ಟ್ನ ಮುಖ್ಯ ಧ್ಯೇಯವಾಗಿದೆ. ಈ ನೂತನ ವ್ಯವಸ್ಥೆಯಿಂದಾಗಿ ವೃದ್ಧರಿಗೆ ದೈಹಿಕ ಶ್ರಮ ತಪ್ಪಲಿದ್ದು ಯಾವುದೇ ತೊಂದರೆ ಇಲ್ಲದೆ ಪ್ರಶಾಂತ ಮನಸ್ಸಿನಿಂದ ಶ್ರೀರಾಮನನ್ನ ಕಣ್ತುಂಬಿಸಿಕೊಳ್ಳಬಹುದು. ದೇವಾಲಯ ಟ್ರಸ್ಟ್ನ ಈ ಮಾನವೀಯ ನಿರ್ಧಾರಕ್ಕೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತರಿಂದ ವ್ಯಾಪಕ ಮೆಚ್ಚುಗೆ ಇದೀಗ ವ್ಯಕ್ತವಾಗ್ತಿದೆ. ಇನ್ನು ನೀವೇನಾದರೂ ನಿಮ್ಮ ಮನೆಯಲ್ಲಿರುವ ಹಿರಿಯರನ್ನ ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಪ್ಲಾನ್ ಮಾಡ್ತಿದ್ರೆ ಈ ಮಾಹಿತಿಯನ್ನು ಖಂಡಿತ ನೆನಪಿನಲ್ಲಿಟ್ಕೊಳ್ಳಿ. ಅಷ್ಟೆಲ್ಲ ಈ ವಿಡಿಯೋವನ್ನು ಅಯೋಧ್ಯೆಗೆ ಹೋಗಲು ಬಯಸುವಂಥ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರು ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ತಪ್ಪದೇ ಶೇರ್ ಮಾಡಿ ಅವರಿಗೂ ಈ ಮಾಹಿತಿ ತಲುಪಿಸಿ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಇಂಥ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.